ಹಾಯ್, ನಮಸ್ತೆ. ನಾನು ನಿಮ್ಮ ಪ್ರೀತಿ ಆಶಾ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್, ಮುಂದಿನ 6 ತಿಂಗಳಲ್ಲಿ ನಿಮಗೆ ಯಾವ ಬ್ಲೆಸ್ಸಿಂಗ್ ಸಿಗ್ತಾ ಇದೆ, ಯೂನಿವರ್ಸಿಂದ ನಿಮಗೆ ಯಾವ ಬ್ಲೆಸ್ಸಿಂಗ್ ಸಿಗ್ತಾ ಇದೆ, ಮತ್ತು ನೀವು ನಂಬಿರುವಂತಹ ದೈವಶಕ್ತಿಯಿಂದ ಯಾವ ಮಾರ್ಗದರ್ಶನ ಇನ್ನು ಮುಂದೆ 6 ತಿಂಗಳಲ್ಲಿ ನಿಮಗೆ ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆನ ನೋಡ್ತೀರಾ ನೀವು ಅನ್ನೋದು ಇವತ್ತಿನ ಒಂದು ರೀಡಿಂಗ್ ಆಗಿರುತ್ತೆ. ರಿಲೇಷನ್ಶಿಪ್ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಸಹಿತ ನಿಮಗೆ ಇದು ಕನೆಕ್ಟ್ ಆಗಬಹುದು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆ, ಇಲ್ಲಿ 2 ಫೈಲ್ ಇಟ್ಟಿದ್ದೀನಿ. ಈ 2 ಫೈಲಲ್ಲಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇದು ಫಸ್ಟ್ ಒನ್ ಫೈಲ್, ಇದು ಸೆಕೆಂಡ್ ಒನ್. ಮತ್ತು ನಾನು ಟೀಲಿಪ್ ಮೆಸೇಜನ್ನು ಸಹಿತ ನೋಡ್ತೀನಿ. ಅದರಿಂದನೂ ಸಹಿತ ನಿಮಗೆ ಯಾವ ಮೆಸೇಜಸ್ ಇದೆ ಮತ್ತು ಯಾವ ಬ್ಲೆಸ್ಸಿಂಗನ್ನ ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ನೀವು ಇಲ್ಲಿ ನೋಡ್ಬೋದು. ಓಕೆ, ಫಸ್ಟ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ಅವರ ಕಾರ್ಡನ್ನು ನೋಡೋಣ. ಅವ್ರು ಯಾವ ರೀತಿ ಅವರಿಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ, ಯೂನಿವರ್ಸ್ ಏನು ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು. ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ನೀವು ನಂಬಿರುವಂಥ ದೈವಶಕ್ತಿ ಆಗಿರ್ಬೋದು, ದುರ್ಗಮ್ಮ, ಕಾಳಿಮ್ಮ, ಹೀಗೆ ಅನೇಕ ದೇವರುಗಳ ಪ್ರಾರ್ಥನೆ, ನಿಮಗೆ ಇಷ್ಟ ದೇವತೆಗಳ ಪ್ರಾರ್ಥನೆಯನ್ನು ಮಾಡಿ, ಗುರುಗಳಾಗಿರ್ಬೋದು ಅಥವಾ ಯೂನಿವರ್ಸ್ ಆಗಿರ್ಬೋದು, ನಿಮಗೆ ಯಾವ ದೈವಶಕ್ತಿಯ ಮೇಲೆ ನಂಬಿಕೆ ಇದೆ ಅದನ್ನು ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಈಗ ರೀಡಿಂಗ್ ನೋಡಿ ಅಂತಲೂ ಸಹಿತ ಇಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ಮುಂದಿನ 6 ತಿಂಗಳಲ್ಲಿ ನಿಮಗೆ ಯಾವ ಬ್ಲೆಸ್ಸಿಂಗ್ ಸಿಗ್ತಾ ಇದೆ, ಯೂನಿವರ್ಸ್ ನಿಮಗೆ ಯಾವ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ನೋಡೋಣ. ಥ್ಯಾಂಕ್ ಯು. ಮೆಸೇಜ್ ತುಂಬಾ ಬೇಗ ಬರ್ತಾ ಇದೆ. ಯಾರು ಮೆಸೇಜ್ ನೋಡಬೇಕು ಅಂತ ಆತುರಪಟ್ಟು ಇದನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಇದು ಕನೆಕ್ಟ್ ಆಗುತ್ತೆ. ನನಗೆ ಏನು ಬ್ಲೆಸ್ಸಿಂಗ್ ಇದೆ, ಯೂನಿವರ್ಸಿಂದ ಏನು ಮೆಸೇಜ್ ಇದೆ ಅಂತ ಹೇಳಿ ನೀವೇನಾದರೂ ನೋಡ್ತಾ ಇದ್ದೀರಿ ಅಂದರೆ ಖಂಡಿತವಾಗಿಯೂ ಇದು ನಿಮಗೆ ಅಂತಲೇ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾವುದೇ ಆ ಥರದ ವಿಚಾರಗಳು ನಿಮಗೆ ಖುಷಿ ಕೊಡೋದಿಲ್ಲ. ಬಟ್ ನಿಮಗೆ ಏನಪ್ಪ ಅಂತ ಹೇಳಿದರೆ ಮನಸ್ಸಿಗೆ ಒಂದು ಸಮಾಧಾನ ಆಗ್ಬೋದು. ಬಟ್ ಏನಪ್ಪ ಅಂತ ಹೇಳಿದರೆ ನೀವು ಯಾವ ರೀತಿ ತಗೋತೀರ, ಪ್ರತಿಯೊಂದು ಮೆಸೇಜಸ್ನಾದರೂ ಸಹಿತ ನೀವು ನಿಮ್ಮ ಮನಸ್ಸಿಗೆ ಯಾವ ರೀತಿ ತಗೋತೀರ ಅದು ನಿಮಗೆ ರೆಸನೇಟ್ ಆಗುತ್ತೆ. ಯಾಕೆ ಅಂತ ಹೇಳಿದರೆ ನಾವು ಇಲ್ಲಿ ಎಷ್ಟು ಬೇಗ ಅಂತಿರ್ತೀವೋ, ಯಾವುದೇ ಒಂದು ಕೆಲಸ ಆಗಿರ್ಬೋದು, ಬೇಗ ಅಂದಿರೋದು ಏನಾಗುತ್ತಪ್ಪ ಅಂತ ಹೇಳಿದರೆ ನಮಗೆ ಅದು ತಾತ್ಕಾಲಿಕವಾಗುತ್ತೆ. ಅದೇ ನಾವು ನಿಧಾನ ಆದರೂ ಪರವಾಗಿಲ್ಲ, ನಮ್ಮ ಜೀವನದಲ್ಲಿ ಅದು ಕೆಲಸ ಆಗುತ್ತೆ ಅಂತ ಹೇಳಿದರೆ ಅದು ನಿಮಗೆ ಸ್ಥಿರವಾಗಿ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತಲೂ ಸಹಿತ ಇಲ್ಲಿ ಇದು ಒಂದು ಕಟು ಸತ್ಯ ಅಂತಲೂ ಸಹಿತ ಹೇಳ್ಬೋದು. ಥ್ಯಾಂಕ್ ಯು. ಫಸ್ಟ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಯಾವ ರೀತಿ ಬ್ಲೆಸ್ಸಿಂಗ್ ಇದೆ ಅನ್ನೋದನ್ನು ನೋಡೋಣ. ನಾನು ಹೇಳಿದೆ ಸ್ಥಿರವಾಗಿ ಬರೋದಿದೆ ನಿಮ್ಮ ಜೀವನದಲ್ಲಿ. ಏಕೆಂದರೆ ದ ಎಂಪರರ್, ನನ್ನ ಎನರ್ಜಿ ಏನು ಕನೆಕ್ಟ್ ಆಗಿದೆಯೋ ಅದ್ರ ಪ್ರಕಾರ ನಾನು ಹೇಳಿದೆ. ಇಲ್ಲಿ ಖಂಡಿತವಾಗಿಯೂ ಬಾಟಮ್ ಆಫ್ ದಿ ಕಾರ್ಡ್ ಅದೇ ಬಂದಿದೆ. ಓಕೆ, ನಿಮ್ಮ ಜೀವನದಲ್ಲಿ ಏನೇ ಬರಲಿ, ಯಾವುದೇ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಿ, ನಿಮ್ಮ ಜೀವನಕ್ಕೆ ನೀವು ಏನು ಅಂದ್ಕೊಂಡಿದ್ದೀರಾ ಅದು ಖಂಡಿತವಾಗಿಯೂ ನಿಮ್ಮ ಲೈಫಲ್ಲಿ ಒಂದು ಸ್ಥಿರವಾಗಿ ಬರುತ್ತೆ ಅಂತ ಹೇಳ್ಬೋದು. ನೋಡೋಣ ಯಾವ ಬ್ಲೆಸ್ಸಿಂಗ್ ಇದೆ, ಯಾವ ವಿಚಾರ ನಿಮ್ಮ ಜೀವನದಲ್ಲಿ ಒಂದು ಸ್ಥಿರವಾಗಿ ಬರೋದಕ್ಕೆ ಕಾಯ್ತಾ ಇದೆ ಅನ್ನೋದನ್ನು ನೋಡೋಣ. ನಾನು ಸಹಿತ ಅಷ್ಟೇ ಕಾತರದಲ್ಲಿ ಕಾಯ್ತಾ ಇದ್ದೀನಿ. ನೋಡೋಣ. ಏಸ್ ಆಫ್ ಪೆಂಟಿಕಲ್, ವಂಡರ್ಫುಲ್ ಕಾರ್ಡ್. ಫಸ್ಟ್ ಕಾರ್ಡ್ ಒಂದು ವಿಶ್ ಫುಲ್ಫಿಲ್ ಕಾರ್ಡ್ ಇದೆ. ವೆರಿ ಗುಡ್, ವಾವ್. 10 ಆಫ್ ಪೆಂಟಿಕಲ್, ಏಸ್ ಆಫ್ ವಾಂಡ್ಸ್, ವಂಡರ್ಫುಲ್. ಕ್ವೀನ್ ಆಫ್ ಕಪ್ಸ್, ದ ಸನ್, ವಂಡರ್ಫುಲ್ ಕಾರ್ಡ್. 4 ಆಫ್ ಕಪ್ಸ್. ಓಕೆ, ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ಇನ್ನು 6 ಮಂತಲ್ಲಿ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆನ ನೋಡ್ತಾ ಇದ್ದೀರಾ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ ಬಂದಿದೆ, 10 ಆಫ್ ಪೆಂಟಿಕಲ್ ಬಂದಿದೆ, ಏಸ್ ಆಫ್ ವಾಂಡ್ಸ್ ಬಂದಿದೆ. ಖಂಡಿತವಾಗಿಯೂ ನೀವು ಒಂದು ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀರಾ. ನಾನು ಆವಾಗಲೇ ಹೇಳಿದೆ ನಿಮಗೆ ಒಂದು ಕಾರ್ಡ್ ಬಂತು, ಅದು ಇಷ್ಟು ಆತುರದಿಂದ ನೀವು ಏನಕ್ಕೆ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಇಲ್ಲೇ ಉತ್ತರ ಕೊಡ್ತಾ ಇದೆ. ಹೌದು, ನಿಮ್ಮ ಜೀವನದಲ್ಲಿ
ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಫೈನಾನ್ಷಿಯಲಿ ನೀವು ತುಂಬಾ ಗ್ರೋತನ್ನು ನೋಡ್ತೀರಾ. 6 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಫೈನಾನ್ಷಿಯಲಿ ತುಂಬಾ ಗ್ರೋತನ್ನು ನೋಡ್ತೀರಾ, ಸಕ್ಸಸ್ಸನ್ನು ನೋಡ್ತೀರಾ. ಭೂಮಿ ಖರೀದಿ ಮಾಡೋದಾಗಿರ್ಬೋದು, ಮನೆ ಖರೀದಿ ಮಾಡೋದಾಗಿರ್ಬೋದು, ಅಥವಾ ಬಿಸ್ನೆಸ್ ಮಾಡೋದ್ರಲ್ಲಾಗಿರ್ಬೋದು, ನೀವು ಬಿಸ್ನೆಸ್ಸಲ್ಲಿ ಸಹಿತ ಒಂದು ಪ್ರಾಫಿಟ್ ಅನ್ನೋದನ್ನು ನೋಡ್ತೀರಾ. ಇಲ್ಲಿ 10 ಆಫ್ ಪೆಂಟಿಕಲ್ ಬಂದಿದೆ. 10 ಆಫ್ ಪೆಂಟಿಕಲ್ ಅಂತ ಹೇಳಿದರೆ ನಿಮ್ಮ ವಂಶ ಪಾರಂಪರೆಯಿಂದ ನಿಮಗೆ ಬರಬೇಕಾಗಿರೋ ಆಸ್ತಿ ಆಗಿರ್ಬೋದು, ಹಣ ಆಗಿರ್ಬೋದು, ನಿಮಗೆ ಬರಬೇಕಾಗಿರುವಂಥದ್ದು ಇನ್ನು 6 ತಿಂಗಳಲ್ಲಿ ಇಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಫ್ಯಾಮಿಲಿ ಸಪೋರ್ಟ್ ಸಹಿತ ನಿಮ್ಮ ಜೊತೆ ಇರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇನ್ನು 6 ತಿಂಗಳಲ್ಲಿ ಡಿವೈನ್ ಪ್ಲ್ಯಾನ್ ಏನಿದೆಯೋ, ಏಸ್ ಆಫ್ ವಾಂಡ್ಸ್ ಅಂತ ಹೇಳಿದರೆ ಒಂದು ಪ್ಲ್ಯಾನ್ ನಡೀತಾ ಇದೆ, ಯೂನಿವರ್ಸಲ್ ಪ್ಲ್ಯಾನ್ ನಡೀತಾ ಇದೆ. ನಿಮ್ಮ ಜೀವನದಲ್ಲಿ 6 ತಿಂಗಳಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯನ್ನು ನೋಡ್ತೀರಾ. ಫೈನಾನ್ಷಿಯಲ್ ಆಗಿರ್ಬೋದು, ಕೆಲಸದ ವಿಚಾರದಲ್ಲಾಗಿರ್ಬೋದು, ನಿಮಗೆ ನಿಮ್ಮದೇ ಆದಂತಹ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಹೊಸ ಪರಿಚಯ ಆಗಿರ್ಬೋದು, ಇಲ್ಲಿ ರಿಲೇಷನ್ಶಿಪ್ ಸಹಿತ ನೋಡ್ಬೋದು. ಇಲ್ಲಿ ಹೊಸ ವ್ಯಕ್ತಿಗಳ ಪರಿಚಯ ಆಗ್ಬೋದು, ಅಥವಾ ಇಲ್ಲಿ ನಿಮ್ಮ ಸಂಬಂಧದಲ್ಲಿ ಒಂದು ಸುಧಾರಣೆ ಆಗ್ಬೋದು. ಒಂದು ಉತ್ಸಾಹದಿಂದ ಈ 6 ತಿಂಗಳಲ್ಲಿ ನೀವು ಒಂದು ತುಂಬಾ ಉತ್ಸಾಹದಿಂದ ಇರ್ತೀರ, ತುಂಬ ಪ್ರೀತಿಯಿಂದ ಇರೋದಕ್ಕೆ ಪ್ರಯತ್ನ ಮಾಡ್ತೀರಾ. ನಿಮ್ಮ ಆರೋಗ್ಯದಲ್ಲಾಗಿರ್ಬೋದು, ನಿಮ್ಮ ಜೀವನದಲ್ಲಾಗಿರ್ಬೋದು, ನೀವು ಏನೆಲ್ಲ ಬದಲಾವಣೆಗಳು ಇನ್ನು ಆಗುತ್ತೆ ಅನ್ನೋದನ್ನು ನೀವು ನೋಡ್ತಾ ಇದ್ರಿ. ಖಂಡಿತವಾಗಿಯೂ 3 ಕಾರ್ಡ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದ ಒಂದು ಬಹುದೊಡ್ಡದಾದಂತಹ ಬದಲಾವಣೆಯನ್ನು ನೋಡ್ತಾ ಇದ್ದೀರಾ, ಸಕ್ಸಸ್ಸನ್ನು ನೋಡ್ತಾ ಇದ್ದೀರಾ. ನಿಮ್ಮ ಜೀವನಕ್ಕೆ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಲಾಭವನ್ನು ಪಡಿತಾ ಇದ್ದೀರಾ. ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಹೊಸ ಪರಿಚಯ ಆಗಿರ್ಬೋದು, ಹೊಸ ಅವಕಾಶಗಳು ಹುಡ್ಕೊಂಡು ನಿಮ್ಮನ್ನು ಬರ್ತಾ ಇರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ನಿಮಗೆ ಸುಧಾರಣೆ ಬರಬಹುದು, ಅಥವಾ ನೀವು ಈ 6 ತಿಂಗಳಲ್ಲಿ ತುಂಬಾ ಖುಷಿಯಿಂದ ಇರ್ತೀರ. ತುಂಬಾ ದುಡ್ಡುಗಳನ್ನು ನೋಡ್ತೀರಾ, ಹಣವನ್ನು ನೋಡ್ತೀರಾ, ಹಣವನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಮನೆ ಆಗಿರ್ಬೋದು, ಆಸ್ತಿ ವಿಚಾರ ಆಗಿರ್ಬೋದು, ಅಥವಾ ಹೊಸ ರಿಲೇಷನ್ಶಿಪ್ ಆಗಿರ್ಬೋದು, ಹೊಸ ಜಾಬ್ ಆಗಿರ್ಬೋದು, ಹೊಸ ಕೆಲಸಗಳಾಗಿರ್ಬೋದು, ಪ್ರತಿಯೊಂದು ಸಹಿತ ಇನ್ನು 6 ತಿಂಗಳಲ್ಲಿ ನೀವು ಅಂದ್ಕೊಂಡಿರೋದನ್ನು ನೀವು ಅಚೀವ್ ಮಾಡುವಷ್ಟು ಉತ್ಸಾಹದಿಂದ ಕಾಯ್ತಾ ಇರುವಂಥದ್ದು. ಉತ್ಸಾಹದಿಂದ ನಾನು ಇದನ್ನು ಮಾಡೇ ತೀರ್ತೀನಿ, ಈ ಚಾಲೆಂಜ್ನ ತಗೋತೀನಿ ಅನ್ನುವಂತಹ ಮನಸ್ಥಿತಿನ ಹೊಂದಿದ್ದೀರಾ. ಇದು ಒಂದು ಸುಂದರವಾದ ಬದಲಾವಣೆ. ನಿಮ್ಮ ಜೀವನದಲ್ಲಿ ಒಂದು ಬಹು ಮುಖ್ಯವಾಗಿರುವಂತಹ ಎಷ್ಟೋ ಕೆಲಸಗಳು ಇಲ್ಲಿವರೆಗೂ ನಿಂತೋಗಿತ್ತು. ಈ ಮುಂದೆ ಬರುವಂಥ 6 ತಿಂಗಳಲ್ಲಿ ಇದು ಟೈಮ್ಲೆಸ್ ಆಗಿರುತ್ತೆ. ಬಟ್ ನೀವು ಯಾವಾಗಿಂದ ನೋಡ್ತೀರಾ ಆ ಟೈಮಿಂದ 6 ಮಂತ್ ಆಗಿರುತ್ತೆ. ಆ 6 ಮಂತಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನೋಡ್ತೀರಾ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರೀತಿ ಅಂದರೆ ನೀವು ಒಂದು ತಾಯಿಯಿಂದ ಆಗಿರ್ಬೋದು, ಅಥವಾ ನಿಮ್ಮ ಅಕ್ಕ ತಂಗಿಯರಿಂದ ಆಗಿರ್ಬೋದು, ಒಂದು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ನೀವು ಅವರಿಂದ ಒಂದು ಪ್ರೀತಿನ ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ. ಅವರಿಂದ ನನಗೆ ಈ ರೀತಿಯಾದಂತಹ ಪ್ರೀತಿ ಬೇಕು, ನಾನು ಒಂದು ತಾಯಿಯ ಪ್ರೀತಿ ಬೇಕು ನನಗೆ ಅಂತ ಹೇಳಿ ನೀವು ಹಂಬಲಿಸ್ತಾ ಇರುವಂಥದ್ದು. ಇಲ್ಲಿ ಖಂಡಿತವಾಗಿಯೂ ತಾಯಿ ಮಗು ಆಗಿರ್ಬೋದು, ಮಗು ತಾಯಿ ಆಗಿರ್ಬೋದು, ಈ ರೀತಿಯಾದಂಥ ಒಂದು ಬಾಂಧವ್ಯ, ಓಕೆನಾ, ಒಂದು ಬಾಂಧವ್ಯವನ್ನು ಇದು ಮಾಡ್ತಿರ್ಬೋದು. ಏಕೆಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಸಮಸ್ಯೆಗಳನ್ನು ನೋಡಿದ್ದೀರಾ, ನೀವು ಏನೋ ಹಿಂದೆ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಏನಾದರೂ ಮನಸ್ತಾಪ ಮಾಡ್ಕೊಂಡಿದ್ದೀರಿ ಅಂದರೆ ಅಲ್ಲಿ ಆ ವ್ಯಕ್ತಿಯಿಂದ ನೀವು ಒಂದು ಪ್ರೀತಿಯನ್ನು ಬಯಸ್ತಾ ಇರುವಂಥದ್ದು, ಒಂದು ಯಾವ ರೀತಿ ಒಂದು ನಿಮಗೆ ಬರಬೇಕಾಗಿರುವಂಥದ್ದು, ಅಂದರೆ ನಿಮಗೆ ಅವರಿಂದ ಸಿಗಬೇಕಾಗಿರುವಂತಹ ಮುಗ್ಧತೆಯ ಭಾವನೆಗಳಿಗೆ, ನಿಮಗೆ ಬೇಕಾಗಿರುವಂಥ ಮಾತು ಆಗಿರ್ಬೋದು, ನಿಮಗೆ ಸಿಗಬೇಕಾಗಿರುವಂಥ ಪ್ರೀತಿ ಆಗಿರ್ಬೋದು, ಅದನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ. ಇಲ್ಲಿ ಖಂಡಿತವಾಗಿಯೂ ಆ ನಿರೀಕ್ಷೆ ಸಕ್ಸಸ್ ಆಗುತ್ತೆ. ನಿಮ್ಮ ನಿರೀಕ್ಷೆ ಏನಾಗುತ್ತೆ ಅಂತ ಹೇಳಿದರೆ, ಒಂದು ರಿಸಲ್ಟ್ ಅಂದು ನಿಮ್ಮ ಜೀವನಕ್ಕೆ ಒಂದು ಪ್ರೀತಿ ಆಗಿರ್ಬೋದು, ಒಂದು ಜಾಬ್ ಆಗಿರ್ಬೋದು, ಒಂದು ಫೈನಾನ್ಷಿಯಲ್ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ದ ಸನ್ ಕಾರ್ಡ್ ಒಂದು ಇಂಪಾರ್ಟೆಂಟ್, ಅಂದರೆ ಒಂದು ಪವರ್ಫುಲ್ ಕಾರ್ಡ್ ಅಂತ ಹೇಳ್ಬೋದು. ಇಲ್ಲಿ ನೀವು ಏನೆಲ್ಲ ಅಂದ್ಕೊಂಡಿದ್ರೆ ಅದನ್ನು ಅಚೀವ್ ಮಾಡುವಂತಹ ಶಕ್ತಿ, ಸಾಮರ್ಥ್ಯವನ್ನು ನಿಮಗೆ ಬ್ರಹ್ಮಾಂಡ ನಿಮಗೆ ಕೊಡ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ತಾಯಿ ಆಗಬೇಕು, ನಾನು ಇಲ್ಲಿ ಹೇಳಿದೆ, ಒಂದು ತಾಯಿ ಮಗುವನ್ನು ನಿರೀಕ್ಷೆ ಮಾಡ್ತಾ ಇದ್ರೆ ಅಂದರೆ ಇಲ್ಲಿ ಮಗುವಿನ ನಿರೀಕ್ಷೆನೂ ಸಹಿತ ಅಷ್ಟೇ ಪವರ್ಫುಲ್ ಆಗಿದೆ. ಮತ್ತು
ನಿಮ್ಮ ಜೀವನದಲ್ಲಿ ಒಂದು ಬೆಳಕು, ಒಂದು ಪ್ರೀತಿ, ಒಂದು ವಿಶ್ವಾಸ, ಒಂದು ಜಾಬ್, ಒಂದು ಕೆರಿಯರ್, ನೀವು ಏನೆಲ್ಲ ಎಕ್ಸೆಪ್ಟ್ ಮಾಡಿದ್ರಿ, ನೀವೇನೆಲ್ಲ ನನ್ನ ಜೀವನದಲ್ಲಿ ಇದೆಲ್ಲ ಆಗಬೇಕು ಅಂತ ನೀವು ಅಂದ್ಕೊಂಡಿದ್ರಿ, ಖಂಡಿತವಾಗಿ ಇನ್ನು 6 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆನ ನೋಡ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ನಂಬಿರುವಂತಹ ದೈವಶಕ್ತಿ ನಿಮ್ಮ ಪರವಾಗಿ ನಿಂತು ನಿಮಗೆ ಒಂದು ಅವಕಾಶಗಳನ್ನು ಕೊಟ್ಟಿದ್ರು. ಆ ಅವಕಾಶಗಳು ಈಗ ಒಂದು ಕಾರ್ಯರೂಪಕ್ಕೆ ಬರ್ತಾ ಇದೆ. ಒಂದು ಸರಿಯಾದ ಸಮಯವನ್ನು ನೋಡಿ ಆ ಪ್ಲ್ಯಾನ್ಗಳನ್ನು ನಿಮಗೆ ತಂದು ಕೊಡ್ತಾ ಇದೆ. ಆ ಟೈಮಿಗೆ ಏನು ನಿಮಗೆ ಸಿಗಬೇಕಾಗಿದೆಯೋ ಆ ಟೈಮಲ್ಲಿ ನಿಮಗೆ ಪ್ರತಿಯೊಂದನ್ನು ಸಹಿತ ನಿಮಗೆ ತಲುಪಿಸುವಂತಹ ಈ 6 ತಿಂಗಳಲ್ಲಿ ಆ ಪ್ರೀತಿಯಾಗಿರ್ಬೋದು, ಆ ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ನಿಮಗೆ ಸಿಗಬೇಕಾಗಿರುವಂಥ ಆಸ್ತಿ ವಿಚಾರ ಆಗಿರ್ಬೋದು, ಅಥವಾ ಕೋರ್ಟ್ ಕಚೇರಿ ಕೆಲಸದಲ್ಲಾಗಿರ್ಬೋದು, ಅಥವಾ ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನೀವು ಮಾಡಿರುವಂಥ ಪ್ಲ್ಯಾನ್ ಆಗಿರ್ಬೋದು, ಪ್ರತಿಯೊಂದರಲ್ಲಿಯೂ ಸಹಿತ ನಿಮಗೆ ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ. ಅಂದರೆ ನಿಮ್ಮ ಜೀವನದಲ್ಲಿ ಆ ಬದಲಾವಣೆನ ನೋಡ್ತೀರಾ ನೀವು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ 3 ಆಫ್ ಕಪ್ಸ್ ಬಂದಿದೆ. ಅಂದರೆ ನಿಮ್ಮ ಭಾವನೆಗಳಿಗೆ ನೀವು ಬೆಲೆ ಕೊಡಬೇಕಾಗಿ, ಅಂದರೆ ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳು ನಿಮ್ಮ ಭಾವನೆಗಳಿಗೆ ಬೆಲೆನೇ ಕೊಟ್ಟಿರಲ್ಲ. ಒಂಥರ ನಿಮಗೆ ನೀವೇ ಬೇಜಾರು ಮಾಡ್ಕೊಳ್ಳೋದು, ಪ್ರತಿಯೊಂದು ಇಷ್ಟೆಲ್ಲ ನನ್ನ ಜೀವನದಲ್ಲಿದೆ ಆದರೆ ನನ್ನನ್ನು ಅರ್ಥ ಮಾಡ್ಕೊಳ್ಳುವಂಥ ವ್ಯಕ್ತಿಗಳು ಯಾರೂ ಇಲ್ಲ ಅಂತ ಹೇಳಿ ಸ್ವಲ್ಪ ನೀವು ಬೇಜಾರಲ್ಲಿ, ಸ್ವಲ್ಪ ನಿಮ್ಮ ಸಂಬಂಧದಲ್ಲಿ ಸ್ವಲ್ಪ ಬೇಜಾರು ಆಗಬಹುದು 6 ತಿಂಗಳ ಒಳಗೆ. ಆದರೂ ಸಹಿತ ಯೂನಿವರ್ಸ್ ನಿಮ್ಮ ಸಪೋರ್ಟಿಗೆ ನಿಂತಿದೆ. ಯಾವುದೇ ಥರದ ಭಯವಿಲ್ಲ. ಖುಷಿಯಿಂದ ಇರಿ, ಸಂತೋಷವಾಗಿರಿ. ಪ್ರತಿಯೊಂದು ಸಹಿತ ನಿಮ್ಮ ಜೀವನದಲ್ಲಿ ಈ ಬದಲಾವಣೆನ ತರ್ತಾ ಇದೆ. ಈ ಬದಲಾವಣೆ ನಿಮ್ಮ ಜೀವನಕ್ಕೆ ಒಂದು ಸಕ್ಸಸ್ಸನ್ನು ಕೊಡಲಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ 111 ಅಂತ ಬಂದಿದೆ. ನೀವು ಕಮೆಂಟ್ ಬಾಕ್ಸಲ್ಲಿ ಸಹಿತ ಇದು ಸಹಿತ 111 41 ಅಂತ ಬರೆದು ನೀವು ಕಮೆಂಟ್ ಬಾಕ್ಸಲ್ಲಿ ಈ ಎನರ್ಜಿನ ಪಡ್ಕೊಳ್ಳಿ. ನಿಮ್ಮಲ್ಲಿರುವಂಥ ಎಷ್ಟೋ ಸಮಸ್ಯೆಗಳನ್ನು ಈ ರೀಡಿಂಗಲ್ಲಿ ಈ ಎನರ್ಜಿ ಏನಿದೆ, ಈ ದೈವಶಕ್ತಿಯ ಮಾರ್ಗದರ್ಶನ ಇದೆ, ಆ ಸಕ್ಸಸ್ ನಿಮ್ಮ ಜೀವನದಲ್ಲಿ ಬರಲಿ ಅಂತ ಹೇಳ್ತಾ, ಈ ಫಸ್ಟ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡಿದರೆ ಅವರೆಲ್ಲರಿಗೂ ಒಂದು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಈ 6 ಮಂತಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ, ಒಂದು ದೈವಶಕ್ತಿಯ ಆಶೀರ್ವಾದ ನಿಮ್ಮ ಜೊತೆ ಸದಾ ಇರಲಿ ಅಂತ ಹೇಳ್ತಾ, ಈ ಫಸ್ಟ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡಿದರೆ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೆಕೆಂಡ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ಇದು ಅವರ ರೀಡಿಂಗ್ ಆಗಿರುತ್ತೆ. ಮತ್ತು ಫಸ್ಟ್ ಫೈಲಲ್ಲಿ ನಾನು ನಿಮಗೆ ಆವಾಗಲೇ ಹೇಳಿದೆ, ನಿಮ್ಮ ಜೀವನದಲ್ಲಿ ಒಂದು ಸ್ಥಿರವಾಗಿ ನಿಮಗೆ ಒಂದು ಪರ್ಮನೆಂಟ್ ಆಗಿರುವಂತಹ ಸೊಲ್ಯೂಷನ್ಸ್ ಅಥವಾ ಜೀವನದಲ್ಲಿ ಬದಲಾವಣೆನ ನೀವು ನೋಡ್ತಾ ಇದ್ದೀರಾ ಅಂತಲೂ ಹೇಳ್ಬೋದು. ಇಲ್ಲಿ ಸೆಕೆಂಡ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಈ ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಯೂನಿವರ್ಸ್. ವಾವ್, ಇಲ್ಲಿ ಸಹಿತ ಅಷ್ಟೇ ಆ ಥರದಲ್ಲಿ ನೋಡ್ತಾ, ಅಂದರೆ ಫಸ್ಟ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ಮತ್ತೆ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಯಿತು. ಓಕೆ, ಥ್ಯಾಂಕ್ ಯು. ವಾವ್, ಒಂದೇ ಸರಿ ಅಷ್ಟೊಂದು ಮೆಸೇಜ್ ಬರ್ತಾ ಇದೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ನೋಡೋಣ ಯಾವ ವಿಚಾರಕ್ಕೆ ನಿಮಗೆ 6 ಮಂತಲ್ಲಿ ಯಾವ ಬದಲಾವಣೆನ ನೋಡ್ತೀರಾ, ಯಾವುದರ ಬಗ್ಗೆ ನಿಮಗೆ ಯೂನಿವರ್ಸ್ ನಿಮಗೆ ಮೆಸೇಜಸ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಸಾರಿ, ಫಸ್ಟ್ ಫೈಲ್ ನಾನು ಟಿಲಿಪ್ ಮೆಸೇಜ್ ನೋಡೋಕ್ಕಾಗಲಿಲ್ಲ. ಇಲ್ಲೇ ತುಂಬ ಮೆಸೇಜಸ್ ಬಂದಿತ್ತು. ಇಲ್ಲಿ 9 ಆಫ್ ಪೆಂಟಿಕಲ್ ಬಂದಿದೆ. ಓಕೆ, ನೈಟ್ ಆಫ್ ಕಪ್ಸ್ ಬಂದಿದೆ, ಪೇಜ್ ಆಫ್ ಕಪ್ಸ್ ಬಂದಿದೆ, ನೈಟ್ ಆಫ್ ವಾಂಡ್ಸ್ ಬಂದಿದೆ, ದ ವೀಲ್ ಆಫ್ ಫಾರ್ಚೂನ್ ಬಂದಿದೆ, 8 ಆಫ್ ಸೋರ್ಡ್ಸ್ ಬಂದಿದೆ, 9 ಆಫ್ ಸೋರ್ಡ್ಸ್ ಬಂದಿದೆ, ಕಿಂಗ್ ಆಫ್ ಕಪ್ಸ್ ಬಂದಿದೆ, ಮೆಸೇಜಸ್ ತುಂಬ ಬಂದಿದೆ, 2 ಆಫ್ ಪೆಂಟಿಕಲ್ ಬಂದಿದೆ, 8 ಆಫ್ ವಾಂಡ್ಸ್ ಬಂದಿದೆ, ಟೆಂಪ್ರೆನ್ಸ್ ಬಂದಿದೆ. ಓಕೆ, ಸೆಕೆಂಡ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ನಿಮಗೆ ಒಂದು ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆನ ನೋಡ್ತಾ ಇದ್ದೀರಾ ಮತ್ತು ಎಚ್ಚರಿಕೆಯನ್ನು ಸಹಿತ ಇಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ 9 ಆಫ್ ಪೆಂಟಿಕಲ್ ಅಂತ ಹೇಳಿದರೆ ಹೌದು, ನಿಮ್ಮ ಸಂಪತ್ತು ಸಮೃದ್ಧಿಯನ್ನು ನೀವು ಅಟ್ರ್ಯಾಕ್ಟ್ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಫೈನಾನ್ಷಿಯಲಿ ಬಂದಿದೆ. ಫಸ್ಟ್ ಫೈಲಲ್ಲಿ ಯಾರೆಲ್ಲ ನೋಡಿದರೆ ಅಲ್ಲಿ 10 ಆಫ್ ಪೆಂಟಿಕಲ್ ಬಂದಿದೆ, ಇಲ್ಲಿ 9 ಆಫ್ ಪೆಂಟಿಕಲ್ ಬಂದಿದೆ ಅಂತ ಹೇಳಿದರೆ ನೀವು ನಿಮ್ಮ ಕೆಲಸದಲ್ಲಾಗಿರ್ಬೋದು, ನಿಮ್ಮ ಆಸ್ತಿ ವಿಚಾರ ಆಗಿರ್ಬೋದು, ಮನೆ ಖರೀದಿ ವಿಚಾರ ಆಗಿರ್ಬೋದು, ಆಲ್ರೆಡಿ ನೀವು ಪ್ಲ್ಯಾನ್ ಮಾಡಿದ್ರಿ, ಬಟ್ ಇಲ್ಲಿ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ನಿಮಗೆ ನಿಮ್ಮ ಜೀವನಕ್ಕೆ ಬರುವಂಥದ್ದು, ನಿಮಗೆ ಬ್ರಹ್ಮಾಂಡದಿಂದ ಒಂದು ಆಶೀರ್ವಾದ ನಿಮ್ಮ ಕೆಲಸದಲ್ಲಾಗಿರ್ಬೋದು, ನಿಮಗೆ ಹೊಸ ಜಾಬಲ್ಲಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ನೀವು ಇಲ್ಲಿಯವರೆಗೂ ಪರಿಶ್ರಮ ಪಟ್ಟಿದ್ದಕ್ಕೆ ಒಂದು ಶ್ರಮ ನಿಮ್ಮ ಜೀವನಕ್ಕೆ ಒಂದು
ಫಲವನ್ನು ಸಿಗುವಂಥದ್ದು, ನಿಮಗೆ ಒಂದು ಫಲ ಕೊಡುವಂಥದ್ದು, ಒಂದು ಸಮೃದ್ಧಿ ಅನ್ನೋದು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೈಟ್ ಆಫ್ ಕಪ್ಸ್ ಅಂತ ಹೇಳ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲಿಯೂ ಸಹಿತ ಹಣದ ವಿಚಾರ ಆಗಿರ್ಬೋದು, ಫೈನಾನ್ಷಿಯಲಿ ನೀವು ತುಂಬಾ ಇದು ಮಾಡ್ತಾಯಿದ್ರೆ, ಆದರೆ ಇಲ್ಲಿ ನಿಮ್ಮ ಮನೆಯಲ್ಲಿ ನಿಮಗೆ ನೀವು ಕೆಲಸ ಮಾಡೋದ್ರಲ್ಲೇ ಬ್ಯುಸಿಯಾಗಿ ಹೋದರೆ, ಆದರೆ ಇಲ್ಲಿ ನೈಟ್ ಆಫ್ ಕಪ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಆ ನೈಟ್ ಆಫ್ ಪೆಂಟಿಕಲಲ್ಲಿ ನೀವೇನು ಮಾಡಿದರೆ, 9 ಆಫ್ ಪೆಂಟಿಕಲಲ್ಲಿ ಏನು ಮಾಡಿದರೆ, ಬರೀ ಕೆಲಸ ಅದು ನೀವು ಟೈಮೇ ಕೊಟ್ಟಿರಲ್ಲ ಅಲ್ವಾ. ನೀವು ಮನೆಯಲ್ಲಿ ಈಗ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ನನ್ನ ಜೀವನದಲ್ಲಿ ನನ್ನ ಮನೆಯವರಿಗೂ ಸಹಿತ ನನ್ನ ಸಂಬಂಧದಲ್ಲಿಯೂ ಸಹಿತ ಒಂದು ಪ್ರೀತಿಯನ್ನು ಕೊಡಬೇಕು, ಒಂದು ಸಂತೋಷವನ್ನು ಕೊಡಬೇಕು. ಇಲ್ಲಿಯವರೆಗೂ ನಾನು ಏನೆಲ್ಲ ಅಂದ್ಕೊಂಡಿದ್ದೆ ಅದೆಲ್ಲ ನಾನು ನನ್ನ ಜೀವನದಲ್ಲಿ ಒಂದು ಸಕ್ಸಸ್ಸನ್ನು ಮಾಡಿದ್ದೀನಿ, ನಾನು ಅಚೀವ್ ಮಾಡಿದ್ದೀನಿ. ಈಗ ನನ್ನ ಮನೆಯಲ್ಲಿ ನನ್ನ ಮಡದಿಗಾಗಿರ್ಬೋದು, ತಾಯಿಯಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ನೀವು ಹೊರಗಿನ ಪ್ರಪಂಚದಿಂದ ಸ್ವಲ್ಪ ದೂರ ಇದ್ದು ಒಂದಿಷ್ಟು ಮನೆಯಲ್ಲಿ ಸಂಬಂಧದಲ್ಲಿ ಒಂದು ನಿಮ್ಮ ಭಾವನೆಗಳನ್ನು ಅವ್ರ ಹತ್ರ ಹಂಚ್ಕೊಳ್ಳೋದ್ರಿಂದ ಆಗಿರ್ಬೋದು, ಅವರು ನಿಮ್ಮ ಜೊತೆ ಮಾತಾಡೋದ್ರಿಂದ ಆಗಿರ್ಬೋದು, ಅಥವಾ ಎಲ್ಲೋ ನೀವು ನಿಮ್ಮ ಇಷ್ಟವಾದಂತಹ ಜಾಗಕ್ಕೆ ಹೋಗುವಂಥದ್ದಾಗಿರ್ಬೋದು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಇಲ್ಲಿ ಪೇಜ್ ಆಫ್ ಕಪ್ಸ್ ಹೊಂದಿದೆ. ಹೌದು, ನಿಮಗೆ ಇಲ್ಲಿ ಒಂದು ಟ್ರಾವೆಲ್ ಅಂತಲೇ ಹೇಳ್ಬೋದು. ಇಲ್ಲಿ ನ್ಯೂ ಬಿಗಿನಿಂಗ್ ಆಗ್ತಾಯಿದೆ, ಅಂದರೆ ನೀವು ಪ್ರೀತಿ, ನಾನು ಹೇಳಿದೆ ಹೊಸ ಸಂಬಂಧದಲ್ಲಿ ಒಂದು ಹೊಸದನ್ನು ಸೃಷ್ಟಿ ಮಾಡ್ತೀರಾ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿಯವರೆಗೂ ನೀವು ಹಣದ ವಿಚಾರವಾಗಿ ತುಂಬಾ ಇದು ಮಾಡಿದ್ರ, ಎಫರ್ಟ್ ಹಾಕಿದ್ರೆ, ಆದರೆ ಅದನ್ನೆಲ್ಲ ಅಚೀವ್ ಮಾಡಿದ ಮೇಲೆ ಈಗ ನಿಮಗೆ ಸ್ವಲ್ಪ ಏನಾಗ್ತಾ ಇದೆಪ್ಪ ಅಂತ ಹೇಳಿದರೆ, ನಿಮ್ಮ ಭಾವನೆಗಳಿಗೆ ಒಂದು ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳ ಜೊತೆ ಪ್ರೀತಿಯಿಂದ ಇರೋದಕ್ಕೆ, ಪ್ರೀತಿ ತೋರಿಸೋದಕ್ಕೆ, ಮತ್ತು ನಿಮ್ಮ ಭಾವನೆಗಳನ್ನು ಅವ್ರ ಹತ್ರ ಹಂಚ್ಕೊಳ್ಳೋದಕ್ಕೆ, ಒಂದು ಹೊಸದಾದ ಒಂದು ಚೈತನ್ಯವನ್ನು ನೋಡೋದಕ್ಕೆ ನೀವು ಇಷ್ಟಪಡ್ತಾ ಇದ್ದೀರ ಅಂತಲೇ ಹೇಳ್ಬೋದು. ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಹೌದು, ಖಂಡಿತವಾಗಿಯೂ ಇಲ್ಲಿ ನಿಮ್ಮ ಪ್ರೀತಿ ನಿಮ್ಮ ಮನೆಯವರಿಗೆ ತುಂಬ ಉತ್ಸಾಹದಿಂದ ಕಾಯ್ತಾ ಇದ್ದೀರಾ. ನನ್ನ ಮನೆಗೆ ಯಾವಾಗ ಹೋಗ್ತೀನಿ, ನಮ್ಮ ಮನೆಯವ್ರ ಜೊತೆ ಯಾವ ರೀತಿ ಪ್ರೀತಿಯಿಂದ ಇರ್ತೀನಿ, ನಾನು ಹೇಗೆ ಅವ್ರನ್ನ ನನ್ನ ಜೊತೆ ನನ್ನ ಭಾವನೆಗಳ ಮೇಲೆ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀನಿ, ಈ ರೀತಿಯಾದಂತಹ ಮನಸ್ಥಿತಿನ ನೀವು ತುಂಬಾ ಕ್ಯೂರಿಯಾಸಿಟಿ ಇದೆ ನಿಮಗೆ, ತುಂಬಾ ಎಮೋಷ್ನಲಿ ತುಂಬಾ ಅವ್ರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಖುಷಿಯಿಂದ ಹೋಗಬೇಕು ಅಂತ ಹೇಳ್ತಾ ಇದ್ದೀರಾ. ಖಂಡಿತವಾಗಿಯೂ ಇಲ್ಲಿ ನಿಮ್ಮ ಉತ್ಸಾಹ ಹೇಗಿದೆಯಪ್ಪ ಅಂತ ಹೇಳಿದರೆ, ನಾನು ಇಲ್ಲೇ ಸಿಕ್ಬಿಟ್ರೆ ಅವ್ರ ಜೊತೆ ಇಲ್ಲೇ ನಾನು ಮಾತಾಡ್ತಾ ಕೂತ್ಬಿಡ್ತೀನಿ, ನನಗೆ ಅವ್ರಿಗೆ ಏನೆಲ್ಲ ಬೇಕು ಅದನ್ನು ಕೊಡಿಸ್ಬಿಡ್ತೀನಿ, ಅವ್ರಿಗೆ ಏನೆಲ್ಲ ನಾನು ಗಿಫ್ಟ್ ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ. ನನ್ನ ಮಕ್ಕಳಾಗಿರ್ಬೋದು, ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಈ ರೀತಿಯಾದಂತಹ ನಿಮ್ಮ ಮನಸ್ಸಲ್ಲಿ ಒಂದು ಉತ್ಸಾಹವನ್ನು ನೋಡ್ತಾ ಇದ್ದೀರಾ. ಇಲ್ಲಿ ದ ವೀಲ್ ಆಫ್ ಫಾರ್ಚೂನ್, ಖಂಡಿತವಾಗಿ ಇಲ್ಲಿ ನ್ಯೂ ಬಿಗಿನಿಂಗ್, ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ, ಫೈನಾನ್ಷಿಯಲ್ ಆಗಿರ್ಬೋದು, ನಿಮ್ಮ ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಕೆಲಸದಲ್ಲಾಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಒಂದು ಕಾರ್ಮಿಕ್ ಎನರ್ಜಿನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಆ ಕಾರ್ಮಿಕ್ ಎನರ್ಜಿ ಏನಾಗಿದೆ ಅಂತ ಹೇಳಿದರೆ ಎಂಡ್ ಆಗಿದೆ. ನಿಮ್ಮ ಜೊತೆ ಇರುವಂಥ ಎಷ್ಟೋ ಕೆಟ್ಟ ಶಕ್ತಿಗಳು ಇಲ್ಲಿ ಹೊರ ಹೋಗಿ ನಿಮಗೆ ಒಂದು ಪಾಸಿಟಿವ್ ಎನರ್ಜಿನ ಸಹಿತ ಇಲ್ಲಿ ನಿಮಗೆ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ 8 ಆಫ್ ಸೋರ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿಯವರೆಗೂ ನೀವು ಒಂಥರ ಏನಾಗಿತ್ತು ಅಂತ ಹೇಳಿದರೆ, ನಿಮ್ಮನ್ನು ನೀವು ಕಷ್ಟದಲ್ಲಿ ನೀವೇ ಸಿಲುಕಾಕೊಂಡಿದ್ರಿ. ಒಂಥರ ಹೇಗೆ ಅಂತ ಹೇಳಿದರೆ, ಹಿಂದೆ ಇರುವಂಥ ವ್ಯಕ್ತಿಗಳು, ಮುಂದೆ ಇರುವಂಥ ವ್ಯಕ್ತಿಗಳು, ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳು ನಿಮಗೆ ಎಷ್ಟೋ ಥರದ ಹಿಂಸೆಗಳನ್ನು ಕೊಟ್ಟಿದ್ರು, ನೋವನ್ನು ಕೊಟ್ಟಿದ್ರು. ಅದರಿಂದ ಹೊರಗೆ ಬಂದು ಮೂವ್ ಆನ್ ಆಗಿ ಅದರಿಂದ ಹೊರಗೆ ಬಂದು ಇಲ್ಲಿ 9 ಆಫ್ ಸಾರ್ಟ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಸಹಿತ ಅದನ್ನೇ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ನೀವು ಒಂದು ಕತ್ತಲೆಯ ಇದರಲ್ಲಿ ನೀವು ಹಾಕ್ಕೊಂಡಿದ್ರೆ, ಆ ಕತ್ತಲೆಯಿಂದ ಹೊರ ಬರ್ತಾ ಇದ್ದೀರಾ. ನಿಮ್ಮ ಜೀವನನ ಒಂದು ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಪ್ರತಿಯೊಂದರಲ್ಲೂ ಸಹಿತ ನೀವು ಗೆಲುವನ್ನು ಸಾಧಿಸಿದ್ದೀರ. ಅಂದರೆ ಇಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅಥವಾ ಬೇರೆ ಏನೋ ಒಂದು ಜಾಬ್ ಮಾಡ್ತಾ ಇರ್ಬೋದು, ನಿಮ್ಮನ್ನು ನೋಡಿ ಸಹಿಸದೇ ಇರುವಂಥ ವ್ಯಕ್ತಿಗಳು ತುಂಬಾ ನಿಮಗೆ ನೋವನ್ನು ಕೊಟ್ಟಿದ್ದಾರೆ, ತುಂಬ ಅವಮಾನಗಳನ್ನು ಮಾಡಿದ್ದಾರೆ. ನಿಮ್ಮ ಕೆಲಸ ಹೋಗಬೇಕಂತ ಇರ್ಬೋದು, ಅಥವಾ ನಿಮ್ಮ ಫೈನಾನ್ಷಿಯಲಿ ನೀವು ಸಕ್ಸಸ್ ನೋಡಬಾರ್ದು ಅಂತ ಹೇಳಿ ಹಲವಾರು ರೀತಿ ನಿಮಗೆ ಇಲ್ಲಿ ತೊಂದರೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಅಂತ ಹೇಳ್ತಾ ಇದೆಪ್ಪ ಅಂತ ಹೇಳಿದ್ರೆ, ನಿಮ್ಮ ಮನೆ ದೇವರಾಗಿರ್ಬೋದು, ಅಥವಾ ನೀವು ನಂಬಿರುವಂಥದ್ದು ಗುರುಗಳಾಗಿರ್ಬೋದು, ನಿಮ್ಮ ಜೊತೆ ಸಪೋರ್ಟಿವ್ ಆಗಿ ನಿಂತು ನಿಮಗೆ ಒಂದು ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳ್ತದೆ ಅದಕ್ಕೊಂದು ಧೈರ್ಯವನ್ನು ಹೇಳಿ ನೀವು ಹೋಗುವಂಥ ದಾರಿಲಿ ನಿಮಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ, ಒಂದು ಸ್ಟ್ರೆಂತನ್ನು ಕೊಟ್ಟಿದ್ದಾರೆ. ಒಂದು ನೀವು ಎಲ್ಲೇ ಹೋದರೂ ಸಹಿತ ನೀವು ಅದನ್ನು ಜಯಿಸುವಂಥ ಶಕ್ತಿ, ಸಾಮರ್ಥ್ಯವನ್ನು ಕೊಟ್ಟು ನಿಮ್ಮ ಜೊತೆ ನಡೆದು ಬಂದಿದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಸಹಿತ ನೀವು ನಂಬಿರುವಂಥ ದೈವಶಕ್ತಿ, ಒಂದು ಟೆಂಪಲ್ಗೆ ಹೋಗುವಂಥದ್ದಾಗಿರ್ಬೋದು, ಅಥವಾ ನೀವು ಗುರುಗಳನ್ನು ಆರಾಧನೆ ಮಾಡುವಂಥದ್ದಾಗಿರ್ಬೋದು, ಅಥವಾ ದೈವಶಕ್ತಿಗಳ ಆರಾಧನೆ ಮಾಡುವಂಥದ್ದಾಗಿದ್ರು, ಈ ರೀತಿಯಾದಂತಹ ಸಿಚುವೇಶನ್ಗಳನ್ನು ಸಹಿತ ಇಲ್ಲಿ ನಾನು ನೋಡ್ತಾ ಇದ್ದೀನಿ.
ಓಕೆ, ಇಲ್ಲಿ ಪೇಜ್ ಆಫ್ 2 ಆಫ್ ಪೆಂಟಿಕಲ್ ಅಂತ ಬಂದಿದೆ. ಹೌದು, ನೀವು ಇಲ್ಲಿ ಹಣದ ವಿಚಾರವಾಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಕೆಲಸದಲ್ಲಿ ಆಗಿರ್ಬೋದು ಒಂದು ಬ್ಯಾಲೆನ್ಸಿಂಗಲ್ಲಿ ಇರ್ತೀರ. ಓಕೆನಾ, ಒಂದು ಬ್ಯಾಲೆನ್ಸಿಂಗ್ ಆಗಿದ್ರೆ ಇಲ್ಲಿ ನ್ಯೂ ಆಪರ್ಚುನಿಟಿಗಳು ಸಹಿತ ನಿಮ್ಮನ್ನು ಹುಡುಕಿ ಬರುವಂಥದ್ದಾಗಿರ್ಬೋದು. ನೀವು ಆಲ್ರೆಡಿ ಅಲ್ಲೇ ನಿಮ್ಮ ಜೀವನದಲ್ಲಿ ಏನೆಲ್ಲ ಅಚೀವ್ ಮಾಡಬೇಕು ಅದನ್ನು ಮಾಡ್ಕೊಂಡಿದ್ರೆ, ಬಟ್ ಅದರಿಂದ ಇನ್ನೂ ಹೆಚ್ಚಿನ ಗ್ರೋತನ್ನು ನೋಡ್ತೀರ, ಸಕ್ಸಸ್ಸನ್ನು ನೋಡ್ತೀರ. ಇದ್ರ ಜೊತೆ ಅದನ್ನು ಸಹಿತ ನೀವೇನು ಮಾಡ್ತಾ ಇದ್ದೀರಾ, ಬ್ಯಾಲೆನ್ಸಿಂಗ್ ಆಗಿ ನೋಡ್ತಾ ಇದ್ದೀರಾ. ಇಲ್ಲಿ 8 ಆಫ್ ವಾಂಡ್ಸ್ ಬಂದಿದೆ. ಇಲ್ಲಿ ನ್ಯೂ ಜಾಬ್ ಬರುವಂಥದ್ದಾಗಿರ್ಬೋದು, ನ್ಯೂ ಆಪರ್ಚುನಿಟಿಗಳು ಬರುವಂಥದ್ದಾಗಿರ್ಬೋದು, ಅಥವಾ ಹೊಸ ವ್ಯಕ್ತಿಗಳ ಪರಿಚಯ ಆಗುವಂಥದ್ದಾಗಿರ್ಬೋದು, ಹೊಸದಾದಂಥ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ಇಲ್ಲಿ 8 ದಿನಗಳಾಗಿರ್ಬೋದು, 8 ವಾರದಲ್ಲಾಗಿರ್ಬೋದು, 8 ಮಂತಲ್ಲಾಗಿರ್ಬೋದು ನಿಮಗೆ ಒಂದು ರಿಸಲ್ಟ್ ಬರಬೇಕಾಗಿದೆ. ಅಂದರೆ ರಿಸಲ್ಟ್ ಅಂತ ಒಂದು ಆಪರ್ಚುನಿಟಿ ಬರುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಯಾವುದೋ ವ್ಯಕ್ತಿಗಳ ಪರಿಚಯ, ನೀವು ಮಾತಾಡಿಸುವಂಥದ್ದು, ಅವ್ರು ನಿಮ್ಮ ಹತ್ರ ಬರಬೇಕಾಗಿರುವಂಥದ್ದು, ಅಥವಾ ನೀವು ಏನಕ್ಕೋ ಒಂದು ಕಾಯ್ತಾ ಇದ್ರಿ, ಆ ಕೆಲಸ ಆಗುತ್ತಾ ಇಲ್ವಂತಹ. ಖಂಡಿತವಾಗಿ ಇನ್ನು 6 ಮಂತಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆನ ನೋಡ್ತೀರಾ. ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬಾ ಬದಲಾವಣೆಯನ್ನು ನೋಡ್ತಿದ್ರೆ. ಇಲ್ಲಿ ತುಂಬಾ ನೋವುಗಳು, ಅಂದರೆ ಆ ವ್ಯಕ್ತಿನ ನೀವು ಬಿಟ್ಟು ತುಂಬಾ ಬರೀ ನಿಮ್ಮದೇ ಕೆಲಸ, ನಿಮ್ಮದೇ ವಿಚಾರದಲ್ಲಿ ನೀವು ಮುಳುಗಿದ್ರೆ, ಆ ವಿಚಾರದಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ನೀವು ಆ ವ್ಯಕ್ತಿನ ಹುಡ್ಕೊಂಡು ಹೋಗಿ ಆ ವ್ಯಕ್ತಿಗೆ ಒಂದು ಪ್ರೀತಿ ತೋರಿಸುವಂಥದ್ದಾಗಿರ್ಬೋದು, ನಿಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋದ್ರಿಂದ ಆಗಿರ್ಬೋದು, ನೀವು ಅವ್ರ ಜೊತೆ ತುಂಬಾ ಪ್ರೀತಿಯಿಂದ ಇರುವಂಥದ್ದಾಗಿರ್ಬೋದು. ಈ ರೀತಿಯಾದಂತಹ ಈ 6 ಮಂತಲ್ಲಿ ನಿಮ್ಮ ಮನಸ್ಸನ್ನು ತುಂಬ ಖುಷಿಯಾಗಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ತುಂಬ ಖುಷಿಯಿಂದ ಇರಬೇಕು ಅನ್ನುವಂಥದ್ದಿದೆ. ನಿಮ್ಮ ಭಾವನೆಗಳನ್ನು ಮತ್ತು ಬೇರೆಯವರಿಗೆ ಹಂಚ್ಕೊಂಡು ಅವ್ರ ಜೊತೆ ನೀವು ತುಂಬ ಖುಷಿಯಿಂದ ಇರುವಂತಹ ಎನರ್ಜಿನ ಸಹಿತ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ. ಹೌದು, ಟೆಂಪ್ರೆನ್ಸ್ ಅಂತ ಹೇಳಿದರೆ ಇಲ್ಲಿ ನಿಮ್ಮ ದೈವಶಕ್ತಿ, ನೀವು ನಂಬಿರುವಂತಹ ದೈವಶಕ್ತಿ ನಿಮ್ಮ ಸಪೋರ್ಟಿಗೆ ನಿಂತಿದೆ. ನೀವು ಇಲ್ಲಿಯವರೆಗೂ ಯಾವುದನ್ನು ದೂರ ತಳ್ಳಿ ನೀವು ನಿಮ್ಮ ಬೇರೆ ಯಾವುದೋ ಒಂದು ಕೆಲಸದಲ್ಲಿದ್ದರೆ, ಈಗ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ದೂರ ತಳ್ಳಿದ ವ್ಯಕ್ತಿಯಾಗಿರ್ಬೋದು, ದೂರ ತಳ್ಳಿರುವಂತಹ ಸಂಬಂಧಗಳಾಗಿರ್ಬೋದು, ನಿಮಗೆ ಒಂದು ಹತ್ತಿರ ಬರ್ತಾ ಇದೆ. ನಿಮಗೆ ಒಂದು ಸಮೃದ್ಧಿ ಆಗಿರ್ಬೋದು, ಒಂದು ಪ್ರೀತಿ ಆಗಿರ್ಬೋದು, ಒಂದು ಅಟ್ರಾಕ್ಷನ್, ನೀವು ಒಂದು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಓಕೆನಾ, ನನಗೆ ಇದೇ ಆಗಬೇಕು, ನಾನು ಹೀಗೆ ಇರಬೇಕು ಅಂತ ಹೇಳಿ ಅಟ್ರಾಕ್ಟ್ ಮಾಡ್ತಾಯಿದ್ರೆ. ಇಲ್ಲಿ ಏಂಜಲ್ಸ್ ಮತ್ತು ಸಪೋರ್ಟ್ ಇದೆ. ಅಂದರೆ ಏಂಜಲ್ಸ್ ಇದು ಮೆಸೇಜ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನೀವು ನಂಬಿರುವಂತಹ ದೈವಶಕ್ತಿ ಏನಿದೆ ಸದಾ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ನೀವು ಏನು ಅಂದ್ಕೊಂಡಿದ್ದೀರಾ, ನೀವು ಏನೆಲ್ಲ ಅಚೀವ್ ಮಾಡಬೇಕಾಗಿದೆ ಆ ಅಚೀವ್ನೆಲ್ಲ ಮಾಡಿ ನಿಮ್ಮ ಸಂಬಂಧದಲ್ಲಾಗಿರ್ಬೋದು, ನಿಮ್ಮ ಕೆರಿಯರಲ್ಲಾಗಿರ್ಬೋದು, ಮುಂದೆ ಒಂದು ಸಕ್ಸಸ್ಸನ್ನು ನೋಡ್ತೀರಾ, ಒಂದು ಗ್ರೋತನ್ನು ನೋಡ್ತೀರಾ, ಒಂದು ಅಚೀವನ್ನು ಮಾಡ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ತುಂಬಾ ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಫೈನಾನ್ಷಿಯಲಿ ಆಲ್ರೆಡಿ ನೀವು ಸಕ್ಸಸ್ಸನ್ನು ನೋಡಿದ್ದೀರಾ. ಬಟ್ ಇಲ್ಲಿ ನಿಮ್ಮ ಪ್ರೀತಿ, ನೀವು ಯಾರ ಜೊತೆ ಮುನಿಸ್ಕೊಂಡಿದ್ದು, ಯಾರ ಜೊತೆ ನೀವು ನಿಮ್ಮದೇ ಆದಂಥ ಭಾವನೆಗಳನ್ನು ಹಂಚ್ಕೊಳ್ಳದೆ ಅವರನ್ನು ದೂರ ಇಟ್ಟು ನೀವು ಇಲ್ಲಿಯವರೆಗೂ ನೋವುಗಳನ್ನು ನೋಡಿದ್ರಿ. ಈ 6 ಮಂತಲ್ಲಿ ಅವ್ರ ಜೊತೆ ನಾನು ತುಂಬ ಪ್ರೀತಿಯಿಂದ ಇರಬೇಕು, ನಾನು ಅವ್ರ ಜೊತೆ ಹೀಗೆ ಇರಬೇಕು ಅನ್ನುವಂಥ ಮನಸ್ಥಿತಿನ ಹೊಂತು ಒಂದು ಉತ್ಸಾಹದಿಂದ ಕಾಯ್ತಾ ಇರುವಂಥದ್ದು, ಉತ್ಸಾಹದಿಂದ ನೀವು ಅವ್ರ ಹತ್ರ ಹೋಗುವಂಥದ್ದು, ಮತ್ತು ಟ್ರಾವೆಲ್ ಮಾಡ್ತಾ ಇರುವಂಥದ್ದು, ದೇವಸ್ಥಾನಗಳಿಗೆ ಭೇಟಿಯಾಗುವಂಥದ್ದು, ಮತ್ತು ನಿಮಗೆ ನಿಮ್ಮ ಜೀವನಕ್ಕೆ ಒಂದು ಹೊಸ ಆಪರ್ಚುನಿಟಿನೂ ಸಹಿತ ಹುಡುಕೊಂಬರುವಂಥದ್ದು, ಒಂದು ನ್ಯೂ ಜಾಬ್ ಆಗಿರ್ಬೋದು, ನಿಮಗೆ ನ್ಯೂ ಬಿಗಿನಿಂಗ್ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಅದೇ ಅಂತ ಹೇಳೋಕ್ಕಾಗಲ್ಲ. ಮತ್ತು ಇಲ್ಲಿ ಆರೋಗ್ಯದಲ್ಲಿ ಸಹಿತ ತುಂಬಾ ಸುಧಾರಣೆಯನ್ನು ನೋಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಈ ಸೆಕೆಂಡ್ನೇ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ನೀವು ನಂಬಿರುವಂತಹ ದೈವಶಕ್ತಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಯಾರೆಲ್ಲ ಇಲ್ಲಿಯವರೆಗೂ ಬೇಜಾರಲ್ಲಿ, ನೋವಲ್ಲಿ ಇದ್ದರೆ, ಈ 6 ಮಂತಲ್ಲಿ ನಿಮ್ಮ ಜೀವನಕ್ಕೆ ಒಂದು ಅಮೂಲ್ಯವಾದ ಟೈಮ್ ಅಂತ ಹೇಳ್ಬೋದು, ಸಮಯ ಅಂತ ಹೇಳ್ಬೋದು. ನೀವು ಖುಷಿಯಾಗಿರೋದಕ್ಕೆ, ಸಂತೋಷವಾಗಿ ಇರೋದಕ್ಕೆ ಒಂದು ಡಿವೈನ್ ಏನು ನಿಮಗೆ ಕೊಡ್ತಾ ಇದೆ. 6 ಮಂತಲ್ಲಿ ನೀವು ತುಂಬಾ ಖುಷಿಯಾಗಿರ್ತೀರ, ನೀವು ಟ್ರಾವೆಲ್ ಮಾಡ್ತೀರಾ, ನೀವು ನಂಬಿರುವಂಥ ದೈವಶಕ್ತಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ರೀಡಿಂಗ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ರಿ, ಈ ಸೆಕೆಂಡ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ರಿ, ಇಲ್ಲಿ ನಿಮಗೆ ನಂಬರ್ 888, ಓಕೆನಾ, 888 ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡೋದ್ರಿಂದ ಈ ಎನರ್ಜಿ ನಿಮಗೆ ಪಾಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಆಲ್ ಆಫ್ ಯು.